ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ, ಮೊದಲನೆಯ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಏನಿರ್ಬೋದು ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದ ಉತ್ತರ ಗಡಿಯಾರ. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಉತ್ತರ ಗಡಿಯಾರ. ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಪ್ರಶ್ನೆ ಎರಡನೆಯ ಪ್ರಶ್ನೆ. ಬಿಳಿ ಸರದಾರನಿಗೆ ಕರಿ ಟೋಪಿ, ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ಬಿಳಿ ಸರದಾರನಿಗೆ ಕರಿ ಟೋಪಿ, ನಾನು ಯಾರು? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ನೋಡೋಣ. ಬನ್ನಿ, ಈ ಒಗಟಿಗೆ ಸರಿಯಾದಂತಹ ಉತ್ತರ ಬೆಂಕಿ ಕಡ್ಡಿ. ಬಿಳಿ ಸರದಾರನಿಗೆ ಕರಿ ಟೋಪಿ, ನಾನು ಯಾರು? ಉತ್ತರ ಬೆಂಕಿ ಕಡ್ಡಿ. ಬನ್ನಿ, ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಮೂರನೆಯ ಒಗಟು. ಒಂದು ಮಡಕೆ, ಮಡಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ, ನಾನ್ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಮಡಕೆ, ಮಡಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ, ನಾನ್ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ. ಉತ್ತರ ಏನಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು? ನೀವು ಅಂದ್ಕೊಂಡಿರುವಂಥ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ತೆಂಗಿನಕಾಯಿ. ಒಂದು ಮಡಕೆ, ಮಡಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ, ನಾನ್ಯಾರು? ಉತ್ತರ ತೆಂಗಿನಕಾಯಿ. ಬನ್ನಿ, ಮುಂದಿನ ನಾಲ್ಕನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಕುಡಿಕೆಯಲ್ಲಿ ಕಪ್ಪು ಮೆಣಸು, ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕುಡಿಕೆಯಲ್ಲಿ ಕಪ್ಪು ಮೆಣಸು. ಎಲ್ರಿಗೂ ಇದು ಸಾಮಾನ್ಯವಾಗಿ ಉತ್ತರ ಗೊತ್ತಿರ್ಬೋದು ಅಂತ ಹೇಳಿ ಅನ್ಕೊತೀನಿ. ಉತ್ತರ ಏನಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಪರಂಗಿ ಹಣ್ಣು. ಕುಡಿಕೆಯಲ್ಲಿ ಕಪ್ಪು ಮೆಣಸು, ಉತ್ತರ ಪರಂಗಿ ಹಣ್ಣು. ಮುಂದಿನ ಕೊನೆಯ ಒಗಟು ಅಂದರೆ 5ನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ. ಬನ್ನಿ. 4 ಕಂಬಗಳುಂಟು ದೇವಾಲಯವಲ್ಲ, 2 ಮೊರಗಳುಂಟು ಕೇರಲಾಗುವುದಿಲ್ಲ, 1 ಕಹಳೆಯುಂಟು ಊದಲಾಗುವುದಿಲ್ಲ, ಹಾಗಾದರೆ ನಾನು ಯಾರು? ಏನಿರ್ಬೋದು ಇದಕ್ಕೆ ಉತ್ತರ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 4 ಕಂಬಗಳುಂಟು ದೇವಾಲಯವಲ್ಲ, 2 ಮೊರಗಳುಂಟು ಕೇರಲಾಗುವುದಿಲ್ಲ, 1 ಕಹಳೆಯುಂಟು ಊದಲಾಗುವುದಿಲ್ಲ, ಹಾಗಾದರೆ ನಾನು ಯಾರು? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಏನಿದೆ ಎಂಬುದನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆನೆ. 4 ಕಂಬಗಳುಂಟು ದೇವಾಲಯವಲ್ಲ, 2 ಮೊರಗಳುಂಟು ಕೇರಲಾಗುವುದಿಲ್ಲ, 1 ಕಹಳೆಯುಂಟು ಊದಲಾಗುವುದಿಲ್ಲ, ಹಾಗಾದರೆ ನಾನು ಯಾರು? ಉತ್ತರ ಆನೆ. ಈ ಒಗಟುಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.